ನನಗಿಲ್ಲ, ಆದರೆ ನನಗೆ ನೋವಾಗ್ತಾ ಇದೆಯಲ್ವಾ. ನಾವೆಲ್ಲ ಅಕ್ಕಪಕ್ಕದಲ್ಲಿ ನನ್ನ ತಾಯಿಯವರು, ನಾನೆಲ್ಲ ಇದು ನನ್ನ ತಾಯಿಯವರು. ಸುಮಾರು ಹಿಂದೆ ಕಾಂಗ್ರೆಸ್ ಸರ್ಕಾರ ಏನಿತ್ತು, DB ಜಯಚಂದ್ರ ಅವರು ಅವ್ರ ಜೊತೆ 10 ವರ್ಷದಿಂದ ಅವರು ಮಾತಾಡಿ ಒಂದು ಆದೇಶ ಹೊರಡಿಸಿದ್ರು, ರೈತರನ್ನ ಒಕ್ಕಲೆಬ್ಬಿಸಬಾರದು ಅಂತ. ಏನಿಲ್ಲ, RTC ನೀವು ನನ್ನ ಹೆಸರಲ್ಲಿ ಬದಲಾಯಿಸಿ ಕೊಡು ಅಂತ ಹೇಳಿದ್ರೆ, ಹಂಗಾರೆ RTC ಅನ್ನೋದು ಹೆಂಗ್ ಬರುತ್ತೆ? ಅದು ಕಂದಾಯ ಭೂಮಿ ಆಗಿದ್ರಿಂದ RTC ಅದೇನು 1 ದಿವಸ 2 ದಿವಸದಲ್ಲ, 100 ವರ್ಷದ ಇತಿಹಾಸ ಅದು. ಸುಮ್ಮನೆ ದಯವಿಟ್ಟು ಅರಣ್ಯ ಇಲಾಖೆಯವರು ಸ್ವಲ್ಪ ಯೋಚನೆ ಮಾಡ್ಕೊಂಡು ಏನಾದರೂ ಮಾಡಬೇಕು ಹೊರತು, ನೀವು ನಿಮ್ಮ ಒಂದು ವಿಭಾಗಕ್ಕೆ ಒಳ್ಳೆ ಹೆಸರು ತರಬೇಕು ಅಂದ್ರೆ ನ್ಯಾಯವಾದ ರೀತಿಯಲ್ಲಿ ಅರಣ್ಯ ಇರುವಂತದನ್ನ ತಗೊಳ್ರಿ. ಇಲ್ಲ ಮಾಡ್ಬೇಕು, ಅವರು ಅರ್ಥ ಮಾಡ್ಕೋಬೇಕು. ಇದು ನಾನು ಹೇಳ್ತಾ ಇದ್ದೀನಿ, ನಿಮ್ಗೆ ಒಂದೊಂದು ಪದವಿ ಕೊಟ್ಟಿದ್ದಾರೆ, ನೀವು ಎಲ್ಲಾರನ್ನೂ ಒಕ್ಕಲೆಬ್ಬಿಸ್ತಾ ನನ್ನ ಕರ್ತವ್ಯ ಮುಗಿಸ್ಬಿಟ್ಟೆ ಅಂತ ಹೇಳಿದ್ರೆ ಅದಲ್ಲ. ಯಾರನ್ನ ಒಕ್ಕಲೆಬ್ಬಿಸ್ತಾ ಇದ್ದೀರಾ ನೀವು? ಒಬ್ಬೊಬ್ಬ ವ್ಯಕ್ತಿಯಲ್ಲಿ ಎಷ್ಟು ಕಾಲ ಬಾಳಿದಾನೆ ಅನ್ನುವಂಥದ್ದು ನೀವು ಯೋಚನೆ ಮಾಡಿದಿರಾ? ನಿಮ್ಮ ಮನೆಯಿಂದ ನಿಮ್ಮನ್ನು ಒಕ್ಕಲೆಬ್ಬಿಸ್ಬಿಟ್ರೆ ಸುಮ್ಮನೆ ಬಿಡ್ತೀರಾ ನೀವು? ಯಾರೋ ಪಾಪದವ್ರು ಇದ್ರೆ ಒಕ್ಕಲೆಬ್ಬಿಸ್ಬಿಡ್ತೀರಾ ಅಷ್ಟೇ, ಬೇರೆ ಇನ್ನೇನು ಮಾಡಲ್ಲ. ದಯವಿಟ್ಟು ಒಳ್ಳೆ ಕೆಲಸಗಳು ಮಾಡ್ರಿ ದಯವಿಟ್ಟು ನನಗೆ. ಯಾಕಂದ್ರೆ ನಿಮ್ಮ ಸರ್ಕಾರದ ಅವಧಿನಲ್ಲಿ ನೀವು ಮಾಡಿದ್ರೆ ಮುಂದೆ ಎಲೆಕ್ಷನ್ನಲ್ಲಿ ಆಗಲಿ ಈ ರೈತರು ಪಾಪ ಎಂದೂ ನಿಮ್ಮನ್ನು ಮರೆಯಲ್ಲ. ನಾವೇನು ಸ್ವಲ್ಪ ಕೊಡ್ಬೋದು, ಒಂದು 2 ಎಕರೆ 3 ಎಕರೆ 5 ಎಕರೆ 4 ಎಕರೆ ಇರುವಂತ ರೈತರಿಗೆ ಯಾವ ರೀತಿ ನಾವು ಕಾಂಪನ್ಸೇಷನ್ ಕೊಡೋಕ್ಕಾಗತ್ತೆ? ಏನ್ ಮಾಡೋಕ್ಕಾಗತ್ತೆ? ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡೋಕ್ಕೆ ಆಗಲ್ಲ. ಇನ್ನೇ ಬೇಕಾದ್ರೆ ಇವ್ರಿಗೆ ಈ ಅರಣ್ಯ ಇಲಾಖೆಯವ್ರಿಗೆ CNB ಲ್ಯಾಂಡ್ ಬ್ಯಾಂಕ್ ಇಂದ ತಗೊಂಡು ಕೊಡ್ರಿ, ಬೇರೆ ಎಲ್ಲಾದ್ರೂ ಹಿಂಸೆ ಕೊಡಬಾರ್ದು ರೈತರಿಗೆ. ಇಲ್ಲ, ನಾನೇ ಮೇಡಮ್, ಸರ್ಕಾರ ಜನತೆ ಮೇಲೆ, ನನ್ನ ತಾಯಿಯವರು ಯಾವತ್ತೂ ಹೇಳಿದ್ದಾರೆ, ಜನತೆ ಮೇಲೆ ನಾವು ಭಾರವಾಗಿರಬಾರ್ದು, ಸರ್ಕಾರಕ್ಕೂ ನಾವು ಹಿಂಸೆ ಕೊಡಬಾರ್ದು. ಸ್ವಂತ ನಮ್ಮ ಹಣದಲ್ಲಿ ನಾವು ನಿರ್ಮಿಸ್ತೀವಿ. ಆದಾಯ ತೆರಿಗೆ ಈಗ ಇವತ್ತು ನಾನು ಆಡಿಟರ್ ಆಫೀಸ್ಗೆ ಹೋಗ್ತಾ ಇದ್ದೀನಿ, ಏನು ಕಟ್ಟಬೇಕು ಆದಾಯ ತೆರಿಗೆ ಕಟ್ಬಿಟ್ಟೆ ನಾನು ಸ್ಮಾರಕ ಸ್ಟಾರ್ಟ್ ಮಾಡ್ತೀನಿ. ರೈಟ್.